ಫೇವ್ರೆಟ್ ಜಾಗ ನನ್ನ ಚೈಲ್ಡ್ಹುಡ್ಡಲ್ಲಿ ಅಂತ ಇದೆ ನೋಡಿ. ಇದೇನು ಮನೆ ಕಾಣ್ತಾ ಇದ್ದಲ್ಲ, ಬಾಗ್ಲಾಕಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ, ನೀವು ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರ್ತೀರಾ ಇವತ್ತಿನ ವಿಡಿಯೋ ಏನು ಅಂತ. ಸೊ ಎಸ್, ನಾವು ಇವತ್ತು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಸರ್ಪ್ರೈಸ್ ಮಾಡಕ್ಕೆ. ಬಟ್ ನಮ್ಮ ಅಮ್ಮಂಗೆ ಯಾವುದೇ ಸರ್ಪ್ರೈಸ್ ಅಂದ್ರೆ ಆಬ್ವಿಯಸ್ಲಿ ಯಾವುದೇ ಐಡಿಯಾ ಇಲ್ಲ ನಮ್ಮ ಅಮ್ಮಂಗೆ. ನಾವು ಬರ್ತಾ ಇರೋದು, ನಮ್ಮ ನೆನ್ನೆನೆ ಕಾಲ್ ಮಾಡಿ ಹೇಳಿದ್ದು, ಬಾ ಇವತ್ತು ರಜಾ ಆಯ್ತಲ್ಲ ಮನೆಗೆ ಅಂತ. ಬಟ್ ನಾವು ಇಲ್ಲ, ನಾನು ಬರಲ್ಲ, ನನಗೆ ಟೈಮ್ ಇಲ್ಲ, ಬರಲ್ಲ ಅಂತ ರಜಾ ಇಲ್ಲ, ಬರಲ್ಲ ಅಂತಿದ್ದು. ಬಟ್ ಇವತ್ತು ರಜಾ ಇರುತ್ತೆ, ಅದಕ್ಕೆ ನಾನು ಮತ್ತೆ ನಮ್ಮ ಮನೆಯವರು ಹೊರಟಿದ್ದೀವಿ ಹೋಗೋಣ ಅಂತ. ಬಟ್ ನಮ್ಮ ಅಮ್ಮಂಗೆ ಯಾವುದೇ ರೀತಿಯ ಐಡಿಯಾ ಇಲ್ಲ ನಾವು ಬರ್ತಾ ಇದೀವಿ ಅಂತ. ಬೆಳಗ್ಗೆ ಕೂಡ ಕಾಲ್ ಮಾಡಿದ್ದು, ಬರ್ತಾ ಇದೆಯಾ ನೀನು ಅಂತ. ಇಲ್ಲ ನಾನು ಬರಲ್ಲ ಅಂತಾನೆ ಹೇಳಿದೀನಿ, ಸುಳ್ಳು ಹೇಳಿದೀನಿ. ಇವಾಗ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಮಾಡೋಣ, ನಮ್ಮ ಅಮ್ಮನ ರಿಯಾಕ್ಷನ್ ಏನಿರುತ್ತೆ ಅಂತ ನೋಡೋಣ. ಬನ್ನಿ ಹೋಗೋಣ. ತುಮಕೂರ್ಗೆ ಹೋಗ್ತಾ ಇದೀವಿ, ಬ್ಯಾಂಗ್ಳೂರ್ ಟು ತುಮಕೂರು. ನಮ್ಮ ಯಜಮಾನ್ರು ಕೂಡ ಇದ್ದಾರೆ, ಅವರು ಡ್ರೈವಿಂಗ್ ಮಾಡ್ತಾವ್ರೆ, ನಾನು ಕಡೆ ಕೂತಿದ್ದೀನಿ, ಆರಾಮಾಗಿ ಕೂತಿದ್ದೀನಿ. ನಿಮಗಿದ್ಯಾ ಕ್ಯೂರಿಯಾಸಿಟಿ ನಮ್ಮ ಅಮ್ಮ ಹಿಂಗೆ ರಿಯಾಕ್ಟ್ ಮಾಡ್ತಾರೆ ನಮ್ಮ ಅಂತ? ಆದ್ರೆ ಬೈಯುತ್ತೆ ನಮ್ಮ ಅಮ್ಮ, ನೋಡ್ಕೊಳ್ಳಿ. ಯಾಕಂದ್ರೆ ಇವಾಗ ಮಧ್ಯಾಹ್ನ ನಾವು ಹೋಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಊಟ ಟೈಮ್ ಆಗಿರುತ್ತೆ. ಹೇಳೋದಲ್ವಾ ಏನಾದ್ರು ಅಡುಗೆ ಮಾಡ್ತೀನಿ ಅಂತ, ಬೈಯೋದಂತೂ ಗ್ಯಾರಂಟಿ ನಿಮಗೆ ಸರ್ಪ್ರೈಸ್ ಜೊತೆಗೆ. ಇಟ್ಸ್ ಓಕೆ, ಬೈಸ್ಕೊಳ್ಳೋಣ. ಇವಾಗ ಇಲ್ಲಿ ಸೊಂಡೆಕೊಪ್ಪದಲ್ಲಿ ಸೀಬೆಹಣ್ಣು ಮತ್ತು ಪರಂಗಿ ಹಣ್ಣು ತೊಗೊಂಡಿದ್ದೀವಿ, ಹಾಗೆ ಒಂದು ತಿನ್ನಕ್ಕೂ ತೊಗೊಂಡಿದ್ದೀವಿ. ಇವರೇನೋ ಹೇಳ್ತಾ ಇದ್ದಾರೆ, ಅವೆಲ್ಲ ಮಾಡ್ತೀಯಾ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಲೈಫಲ್ಲಿ ಏನೇನು ಆಗ್ತಿದೆ, ನಾವು ಏನೇನು ಮಾಡ್ತಾಯಿದ್ದೀವಿ ಅದೆಲ್ಲ ತೋರಿಸೋದೇ ಬ್ಲಾಗು. ಸೊ ಅದಕ್ಕೆ ನಾನು ಬ್ಲಾಗು ಅಲ್ಲಿ ಎಲ್ಲ ಮಾಡಬೇಕು ಅಂತ ನನ್ನೆಲ್ಲ ಮಾಡ್ತಾಯಿರೋದು, ಗೊತ್ತಾಯ್ತಾ? ಬನ್ನಿ ಸಿಮೆಂಟ್ ತಿನ್ನೋಣ ಇವಾಗ. ಅಶ್ವಮೇಧ ಇವಾಗೇನು, ನಾನು ಎಂಥ ಸಿಂಗರ್ ಗೊತ್ತಾ, ನನ್ನನ್ನೇ ಆಡ್ಕೋತೀಯ ಕತ್ತೆ ರಾಗ ಅಂತ. ನೋಡಿ ಫ್ರೆಂಡ್ಸ್, ನನ್ನ ಕತ್ತೆ ರಾಗ ಅಂತ ಹೇಳಿ ಮಾಡ್ಕೋತಾ ಇದ್ದಾರೆ. ಸೇಮ್ ಟು ಸೇಮ್ ಕತ್ತೆ ವಾಯ್ಸ್ ಇದೆ. ಆ ಕತ್ತೆಗಳೆಲ್ಲ ಮಲಗಿದಾವೆಲ್ಲ ಎದ್ದು ಓಡ್ಬಂದ್ಬಿಡ್ತೀವಿ ಸಾಂಗ್ ಕೇಳಿ. ಎಲ್ಲೋ ನಮ್ಮ ಪಾರ್ಟ್ನರ್ ಇದ್ದಾರೆ. ಅಷ್ಟೇನು ಕೇಳ್ದಾಗೇನು ಆಡಲ್ಲ, ಚೆನ್ನಾಗಿ ಆಡ್ತೀನಿ ನಾನು. ಒಂದು ಸಿಂಗರಲ್ಲಿ ಒಂದು ಪ್ರಶಸ್ತಿ ತಗೊಂಡಿದ್ದೆ ನನ್ನ ಸ್ಕೂಲಲ್ಲಿ, ಗೊತ್ತಾ? ಪ್ರೈಸ್ ತಗೊಂಡಿದ್ದೆ ಜನಪದ ಗೀತೆ ಆಡ್ಬಿಟ್ಟು. ನಿಜ. ನಮ್ಮವ್ರು ಏನಾದರೂ ಎಲ್ಲರೂ ಹೊಂಟೋಗ್ಬಿಟ್ಟಿದ್ರೆ ಏನು ಮಾಡೋದು? ವಾಪಸ್ ಬೆಂಗಳೂರಿಗೆ ಬರೋದಾ? ಎಲ್ಲ ಹೋಗಿರಲ್ಲ ಅನ್ಸ್ಕೊತೀನಿ, ಯಾಕಂದ್ರೆ ಮನೇಲೇ ಇರ್ತಾರೆ, ಎಲ್ಲೂ ಹೋಗಿರಲ್ಲ. ಅವತ್ತೇನು ಎಲ್ಲೂ ಏನೋ ಫಂಕ್ಷನ್ಸ್ ಯಾವುದಿಂದ ಏನೂ ಇಲ್ಲ, ಎಲ್ಲರೂ ಹೋಗಿರಲ್ಲ. ನೋಡೋಣ, ಹೋಗಿಲ್ಲಾದ್ರೂ ಹೋಗ್ಬಿಟ್ಟಿದ್ರೆ ಏನು ಬಿಡುತ್ತೆ. ಸರ್ಪ್ರೈಸ್ ಎಲ್ಲ ಫುಲ್ಲು ಮತ್ತೆ ಫ್ಲಾಪ್ ಆಗ್ಬಿಡ್ತೈತೆ. ಎಕ್ಸೈಟೆಡ್ ಆಗಿದ್ದೀನಿ ಸರ್ಪ್ರೈಸ್ ಮಾಡಬೇಕು ಅಂತ. ಏನಾದರೂ ಅವ್ರ ಮನೆಯಲ್ಲಿ ಇಲ್ದಲೇ ಎಲ್ಲಾದ್ರೂ ಹೋಗ್ಬಿಟ್ಟಿದ್ರೆ ಅವಾಗ ಫೋನ್ ಮಾಡಿ ಹೇಳ್ಬೇಕಲ್ಲ, ನಾವು ಬಂದಿದ್ದೀವಿ ಬಾ ಅಂತ. ಅವಾಗ ಏನಾಗುತ್ತೆ, ಸರ್ಪ್ರೈಸ್ ಹೊರಟೋಗ್ಬಿಡುತ್ತೆ. ಅದೊಂದು ಅದೊಂದು ಒಂದೇ ಒಂದು ಡೌಟ್ ಇದೆ, ಎಲ್ಲೂ ಹೋಗಿರಲ್ಲ ಅನ್ಕೋತೀನಿ. ಯಾಕಂದ್ರೆ ಯಾವುದೋ ಫಂಕ್ಷನ್ ಇಲ್ಲ, ಏನಾದರೂ ಫಂಕ್ಷನ್ ಇದ್ರೆ ಅಮ್ಮ ಬೆಳಗ್ಗೆನೇ ಇರೋದು, ಹೋಗ್ತಾ ಇದ್ದೀವಿ ಅಂತ ಏನೂ ಇಲ್ಲ ಅನ್ಕೋತೀನಿ. ಇಲ್ಲ ಇಲ್ಲೂ ಹೋಗ್ತಾ ಅಂದ್ರೆ ಸಾಕಮ್ಮ. ನಾನು ತುಮಕೂರು ಬಂದಾಗೆಲ್ಲ ಮಳೆ ಬರುತ್ತೆ, ಏಂತಕ್ಕಂತ ನನಗೆ ಗೊತ್ತಿಲ್ಲ. ನಿಜ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಯಾವಾಗ ಬಂದ್ರು ಅಷ್ಟೇ ಮಳೆ ಬರ್ತಾ ಇರುತ್ತೆ, ಸಣ್ಣಗಾಗ್ಲಿ ಜೋರಾಗ್ಲಿ ಬಂದೇ ಬರುತ್ತೆ. ಎತ್ತಕ್ಕಂತ ಗೊತ್ತಿಲ್ಲ, ಅದು ಇನ್ಸಿಡೆಂಟಾ ಗೊತ್ತಿಲ್ಲ. ಒಟ್ನಲ್ಲಿ ನನ್ಗಂತೂ ಅದೇನಂತ ಅಂದ್ರೆ, ಮಳೆ ಬರ್ತೈತೆ ಅಂದ್ರೆ ಏನೋ ಒಂಥರ ಬಿಸ್ಲಿದ್ರೂ ಹನಿ 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 ಬೀಳ್ತೈತೆ. ಇದ್ರೊಳಗೆ ಅರ್ಥ ಮಾಡ್ಕೊಳ್ಳಿ ಏನು ಇದಕ್ಕೆ. ಗೈಸ್, ನನಗೆ ಒಂದು ದೊಡ್ಡ ಆಸೆ ಇದೆ, ನಾನು ಯೂಟ್ಯೂಬರ್ ಆಗ್ಬೇಕು. ನನ್ನ ಲೈಫಲ್ಲಿ ಒಳ್ಳೆ ಮಾಹಿತಿ ಕೊಡ್ಬೇಕು. ನೋಡಿ, ಹಸ್ಬೆಂಡ್ ಹೇಳ್ಕೊಡ್ತಿದ್ದಾರೆ ನನಗೆ ಏನೇನು ಹೇಳ್ಬೇಕು ನೀವು ಅಂತ. ಒಳ್ಳೆ ಮಾಹಿತಿ ಕೊಡ್ಬೇಕು, ಮತ್ತೆ ನನ್ನ ಲೈಫಲ್ಲಿ ಏನೇನು ಆಗ್ತಿದೆ ಅಂತ ತೋರಿಸ್ಬೇಕು, ಮತ್ತೆ ಒಳ್ಳೊಳ್ಳೆ ಪ್ಲೇಸಸ್ ಮಾಡ್ಬೇಕು, ಮತ್ತೆ ಒಂದೊಳ್ಳೆ ಸಂದೇಶ ಕೊಡ್ಬೇಕು ಜನರಿಗೆ ಅನ್ನೋದೇ ನನ್ನ ಮೇನ್ ಗೋಲ್. ಬಟ್ ನಾನು ಫುಲ್ ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ, ನಾನು ಕಲಿಯೋದು ಸುಮಾರಿದೆ, ಕಲಿಬೇಕು. ನೋಡ್ತಾ ಹಾಗೆ ಕಲಿತೀವಿ, ಎಕ್ಸ್ಪೀರಿಯನ್ಸ್ ಆಗ್ತಾ
ಜನರು ಬೇರೆಯವ್ರನ್ನ ನೋಡ್ತಾ ಇವಾಗ ನಾವು ಅಷ್ಟೇ ಇವಾಗ ಬೇರೆ ಯೂಟ್ಯೂಬರ್ಸ್ನ ನೋಡಿ ನಾವು ಇನ್ಸ್ಪಿರೇಷನ್ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡಿದೀವಲ್ವಾ ಅದೇ ಥರ ನನ್ನಿಂದ ನೋಡಿ ಬೇರೆಯವರು ಕೂಡ ಇನ್ಸ್ಪೈರ್ ಆಗಬೇಕು ಅನ್ನೋದೇ ನನ್ನ ದುಡ್ಡು. ಯಾಕಂದ್ರೆ ಒಂದು ಹುಡುಗಿ ಏನು ಮಾಡೋಕ್ಕಾಗಲ್ಲ ಅಂತ ಯಾರು ಹೇಳ್ಬಾರ್ದು. ಯಾವುದೇ ಫೀಲ್ಡಲ್ಲಾಗಲಿ ಹುಡುಗಿರು ಇದ್ದೇ ಇರ್ತಾರೆ. ಇವಾಗ ಯೂಟ್ಯೂಬಲ್ಲೂ ಸಹ ಹುಡುಗಿರು ತುಂಬ ಹೆಸರು ಮಾಡ್ತಾ ಇದ್ದಾರೆ, ಗೊತ್ತು, ನಾನು ನೋಡಿದ್ದೀನಿ. ಅದೇ ಥರ ಇನ್ನ ಬರಬೇಕು ಯೂಟ್ಯೂಬರು ನಮ್ಮ ಕರ್ನಾಟಕದಲ್ಲಿ ಅಂತ ನಾನು ಅನ್ಕೊಂತೀನಿ. ಬಟ್ ಇಷ್ಟು ಹೇಳೋಷ್ಟು ನನ್ನ ಬೆಳೆದಿಲ್ಲ. ಸೊ ಬೆಳಿತೀನಿ, ನೋಡೋಣ. ನಿಮ್ಮ ಸಪೋರ್ಟ್ ನನಗಿದ್ರೆ ನಾನು ನಿಜವಾಗ್ಲೂ ಸಾಧನೆ ಮಾಡ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಾಧನೆ ನಾನು ಮಾಡ್ತೀನಿ. ನನಗೂ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಇದೇ ಥರ ಆಗುತ್ತೆ ಮುಂದೆ ಲೈಫ್ ಅಂತ. ಬಟ್ ನಮ್ಮ ಪ್ರಯತ್ನ ನಾವು ಪಡಬೇಕು, ಸುಮ್ಮನೆ ಅಂತೂ ಕೂರಬಾರ್ದು. ಇವಾಗ ನೋಡಿ ಎಷ್ಟು ಜನ ಹೆಂಗಿದ್ದವ್ರು ಹೆಂಗೆಂಗೋ ಆಗಿದ್ದಾರಲ್ವಾ. ಇವಾಗ ನಾವು ಹಂಗೆ ಆಗ್ಬೋದೇನೋ ಅನ್ನೋ ಒಂದು ಸಣ್ಣ ಆಸೆ, ಸಣ್ಣ ಕನಸಿಂದ ನಮ್ಮ ಜರ್ನಿನ ನಾವು ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟು ನನಗಿದ್ರೆ ನಿಜವಾಗ್ಲೂ ನಾನೇನಾದರೂ ಒಂದು ಆಗ್ತೀನಿ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ. ನಮ್ಮ ತುಮಕೂರು ನೋಡಿ ಗೈಸ್ ಎಷ್ಟು ಫ್ರೀ ಇದೆ. ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿ ಬೇಜಾರಾಗ್ಬಿಟ್ಟಿತ್ತು. ಬೆಂಗಳೂರಲ್ಲಿ ಟ್ರಾಫಿಕ್ಕು ನೋಡಿ ಬೇಜಾರಾಗ್ಬಿಟ್ಟಿತ್ತು. ನೋಡಿ ನಮ್ಮ ತುಮಕೂರು ಎಷ್ಟು ಫ್ರೀ ಆಗಿದೆ. ವಾವ್ ಗೈಸ್, ನನ್ನ ಫೇವ್ರೆಟ್ ಜಾಗ ನನ್ನ ಚೈಲ್ಡ್ಹುಡ್ಡಲ್ಲಿ ಅಂತ ಇದೆ ನೋಡಿ, ಸಾಯಿಬಾಬಾ ಟೆಂಪಲ್. ಸಕ್ಕತ್ತಾಗಿ ಮಾಡೋರು. ಇವಾಗ ಬೇಜಾರಾದಾಗ, ನನ್ನ ಮನಸ್ಸಿಗೆ ಖುಷಿ ಆದಾಗ ಎಲ್ಲ ನಾನು ಬರ್ತಾ ಇದ್ದೆ ನನ್ನ ಸಾಯಿಬಾಬಾ ಟೆಂಪಲ್ಗೆ. ನೋಡಿ ಇದೆ ಹೋಗೋಕ್ಕಾಗಲ್ಲ, ಕ್ಲೋಸ್ ಆಗಿಬಿಟ್ಟಿದೆ. ಇವತ್ತು ರಜಾ ಅಲ್ವಾ, ಸೊ ಅದಕ್ಕೆ ಕ್ಲೋಸ್ ಆಗಿಬಿಟ್ಟಿದೆ. ಇಲ್ಲಾಂದರೆ ಬರ್ತಿದ್ದೆ. ಕ್ಲೋಸ್ ಆಗಿಬಿಟ್ಟಿದೆ. ಫೇವ್ರೆಟ್ ಪ್ಲೇಸ್ ನನ್ನ ತುಮಕೂರಲ್ಲಿ ಇದೆ ನೋಡಿ. ಬಂತು ನಮ್ಮನೆ. ಅಲ್ಲಿ ನಮ್ಮನೆ ಯಾರು ಇಲ್ಲ ಅನ್ಸುತ್ತೆ, ಬಾಗಿಲು ಹಾಕಿದ್ದಾರೆ. ಮಲ್ಕೊಂಡಿರ್ಬೋದು ಮೋಸ್ಟ್ಲಿ. ನೋಡಿ ಇದೆ ನಮ್ಮನೆ, ಕಾಣ್ತೈತಲ್ಲ. ಬಾಗಿಲು ಹಾಕಿಲ್ಲ, ತೆಗ್ದೈತೆ. ಏನೋ ಮಾಡ್ತಿರಂಗೆ ಅವ್ರೆ. ನೋಡೋಣ ಒಳಗೋಗಿ ಹೆಂಗಿರುತ್ತೆ, ಏನು ಮಾಡ್ತಿರ್ತಾರೆ ನೋಡೋಣ. ಕಾರ್ ಪಾರ್ಕ್ ಮಾಡಿದ್ದೀವಿ ಇಲ್ಲೇ. ನೆಳ್ಳಲ್ಲಿ ಹೆಂಗೋ ನೆಲ್ ಸಿಕ್ಕೈತೆ, ಪಾರ್ಕ್ ಮಾಡಿದ್ದೀವಿ. ಬೇಗ ಬಾ, ಅವ್ರು ಈಚೆ ಬಂದ್ಬಿಟ್ರೆ ಆಮೇಲೆ ಗೊತ್ತಾಗ್ಬಿಡುತ್ತೆ. ಅಣ್ಣ ಬಂದ. ಕ್ಯೂರಿಯಾಸಿಟಿ. ನಮ್ಮ ಅಪ್ಪ ಇಲ್ಲ, ನಮ್ಮಮ್ಮ ಅಷ್ಟೇ ಇರೋದು. ಬನ್ನಿ ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್. ನಮ್ಮ ಅಪ್ಪ ಇಲ್ಲ, ಹೊರಗಡೆ ಹೋಗಿದ್ದಾರೆ. ಹೆಂಗೆ ಸರ್ಪ್ರೈಸ್ ಕೊಟ್ಟಿದ್ದೆ. ಹೆಂಗಿತ್ತು ಸರ್ಪ್ರೈಸ್ ಎಂಟ್ರಿ? ಅಪ್ಪ ಎಲ್ಲಿ ಇದೆ? ನಾಳೆ ಏನು ಚೇಂಜ್ ಮಾಡ್ಬಿಟ್ಟಿದ್ದೀರಾ ರೂಮ್ನ? ಆಂಟಿರೆಲ್ಲ ಬಂದಿರಲ್ಲ, ಗಾಳಿ ಆಡಲ್ಲ ಅಂತ ಒಳಗೆ ಹಾಕ್ಸಿರು. ವಾ, ಈ ಕನ್ಸು ತಿರ್ಗ ಮಲ್ಕೋ. ಕನ್ಸಲ್ಲಿ ಬಂದಿರೋದು ನಾವು. ಸರ್ಪ್ರೈಸ್ ಕೊಡಕ್ಕೆ ಒಂದಿನ ನಾವು ಹಿಂಗೆ ಸರ್ಪ್ರೈಸ್ ಕೊಡೋಣ ಅಂತ. ನಾನು ಇವಾಗ ತಾನೇ ಕರೆಂಟ್ ಹೋಯ್ತು ಬಿಡು ಅಂತ ನೆಲ್ಲದ ಹಂಗೆ ಮನಿಕೊಂಡೆ. ಇವಾಗ ನಿದ್ದೆ ಬರ್ತೈತೆ. ನಾನು ಅಪ್ಪನೇ ನಮ್ಗಂಡೆ ಪಲಾವ್ ತಿಂದು ನಾನು ಹೇಳಿದ್ರೆ ಅಡುಗೆ ಮಾಡ್ತಿರ್ಲಿಲ್ವಾ? ಅದಕ್ಕೆ ಮಾಡಿಲ್ಲ, ಹೇಳಿಲ್ಲ ನೋಡಿ. ಸರ್ಪ್ರೈಸ್ ಅಷ್ಟೇ. ನಮ್ಮ ಅಮ್ಮ ಏನೂ ಜಾಸ್ತಿ ರಿಯಾಕ್ಟೇ ಮಾಡಲಿಲ್ಲ. ರಿಯಾಕ್ಟ್ ಮಾಡಮ್ಮ ಒಂಚೂರು ವ್ಲಾಗಿ ನನಗೆ. ಸರ್ಪ್ರೈಸ್ ಮಾಡಬೇಕು ಮಕ್ಕದಲ್ಲಿ. ಆವಾಗ ಸರ್ಪ್ರೈಸ್ ಮಾಡಿದ್ಕೂ ಸಾರ್ಥಕ ಆಯ್ತೈತೆ ನಮಗೆ. ಹೋಗ್ಲಿ, ಸಾರ ಮಾಡಿ ಸರಿ ಮಾಡ್ಕೊ. ಮಲ್ಕೊಂಡು ಹಂಗೆ ಇದೆಯಾ?
ಎಷ್ಟೊತ್ತಾಯ್ತು ಮಲ್ಕೊಂಡು? ಹ್ಞೂ ಪೂಜೆ ಮಾಡಿ ಮಲ್ಕೊಂಡಿದ್ಯಾ? ತಿಂಡಿ ತಿಂದು ಪ್ಲೇನಲ್ಲಿ ಬಂದ್ವಿ ನಾವು, ಕಾರಲ್ಲಿ ಬಂದಿಲ್ಲ. ಸರ್ಪ್ರೈಸ್ ಮಾಡೋಣ ಅಂತ ಬಂದಿದ್ದು ನಾವು. ಹಿಂಗಿತ್ತು ಸರ್ಪ್ರೈಸ್? ಚೆನ್ನಾಗಿತ್ತಾ? ಏನೋ ಮಗದಲ್ಲಿ ಏನೋ ರಿಯಾಕ್ಷನೇ ಕೊಡಲಿಲ್ಲ ನೀನು. ಓ ಅಂತ ಕಿಚ್ಕೋಬೇಕಿತ್ತು ನೀನು. ಯಾರಪ್ಪ ಕಳ್ಳರು ಬಂದರು ಅಂತ ಎದುರಿಸೋಣ ಅಂತ ಅನ್ಕೊಂಡಿದ್ವು, ನೀನು ಎದುರ್ಕೊಬಿಡ್ತೀಯ ಅಂದ್ಬಿಟ್ಟು ಸುಮ್ಮನೆ ಅದೇ. ನೋಡಿ ನಾನು ಹೇಳ್ದನಲ್ಲ, ನಿಜಾನೇ ಆಯ್ತು. ನಾವು ಅಮ್ಮ ಬೈತೈತಿ ಇವಾಗ. ಅಡುಗೆ ಮಾಡ್ತಿದ್ದೆ ಹೇಳೋದಲ್ವಾ ಅಂತ. ನೋಡಿ ಆಲೆ ಮೊಸರು ಬಜ್ಜಿಗೆ ರೆಡಿ ಮಾಡ್ತಾ ಇತ್ತು. ಅಳಿಯಂಗೆ ಪಲಾವ್ ಐತೆ, ಅದಕ್ಕೆ ಮೊಸರು ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ನೋಡಿ ಎಂತ ಅಳಿಯ, ಎಂತ ಅತ್ತೆ. ಮತ್ತೆ ಇರೋದೊಬ್ಬ ಅಳಿಯ ಅಲ್ವಾ? ಹಾಂ, ಇವತ್ತು ಯಾವ ವಾರ? ಶುಕ್ರವಾರ ತಿಂತಾರೆ. ಇವತ್ತು ಪೌರ್ಣಮಿ ಅಂತಲ್ವಾ? ತಿಂತಾರೆ. ಏನು ಪೌರ್ಣಮಿ ದಿವಸ ಎಲ್ಲ ತಿಂತಾರೆ. ನೋಡಿ ನಮ್ಮ ಫ್ಯಾಮಿಲಿ ಫೋಟೋ ನೋಡಿ. ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮಪ್ಪ, ನಮ್ಮಮ್ಮ, ನಾನು, ನಮ್ಮ ಯಜಮಾನ್ರು. ನನ್ನ ಮದುವೆ ಫೋಟೋ ಇದು. ನಮ್ಮವ್ರ ಮನೆ ಹೆಂಗಿದೆ, ನಮ್ಮ ಮನೆ ಹೆಂಗಿದೆ ನೋಡೋಣ. ಫಸ್ಟ್ ಇದು ನನ್ನ ರೂಮ್ ಆಗಿತ್ತು ನಾನಿದ್ದಾಗ. ಆವಾಗ ಬರೀ ಅದೇ ಅಲ್ಲಿ ದಿವಾನ್ ಕಟ್ಟಿತ್ತಲ್ಲ, ಅದನ್ನು ಇಲ್ಲಿ ಹಾಕ್ಕೊಂಡು ನಾನು ಇಲ್ಲಿ ಮಲ್ಕೋತಿದ್ದೆ. ಇವಾಗ ಎಕ್ಸ್ಚೇಂಜ್ ರೂಮನ್ನು ಚೇಂಜ್ ಮಾಡ್ಕೊಬಿಟ್ಟವ್ರೆ. ಇಲ್ಲಿ ದೊಡ್ಡ ಮಂಚ ಹಾಕ್ಕೊಬಿಟ್ಟವ್ರೆ. ಇಲ್ಲಿ ದೊಡ್ಡ ಮಂಚ ಇಲ್ಲಿಗೆ ಹಾಕೋರೆ, ಚಿಕ್ಕ ಮಂಚ ಆ ಕಡೆಗೆ ಹಾಕೋರೆ. ನೋಡಿ ನಾನು ಹೋದ್ಮೇಲೆ ಎಷ್ಟು ಚೇಂಜ್ ಮಾಡ್ಕೊಂಡವ್ರೆ ನಮ್ಮ ಮನೇಲಿ. ವಾವ್ ನಮ್ಮದು ನೋಡಿ, ಚಿಕ್ಕ ಹುಡುಗಿಲಿ ನಂದು ಫೋಟೋ ಫ್ರೇಮ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸಿ, ಹಿಂಗೆ ನೋಡಿ ಹೆಂಗಿದ್ದೀನಿ ಆವಾಗ ರೆಡಿ ಮಾಡಿಸಿ ಕರ್ಕೊಂಡೋಗಿದ್ದು ನಮ್ಮಪ್ಪ ನಮ್ಮಮ್ಮ. ಇದು ನಮ್ಮಮ್ಮ. ನಮ್ಮಂದು ಇದೇನೋ ಒಂದು ಸ್ವಲ್ಪ ಇದಾಗ್ಬಿಟ್ಟೈತೆ, ಹೋಗ್ಬಿಟ್ಟೈತೆ ಅದೇ ಹಳೇದಲ್ವ, ಸುಮಾರು ವರ್ಷ ಆಯಿತು. ಅದಕ್ಕೆ ಅಂದಾಜು ಇದಕ್ಕೆ ಎಷ್ಟು ವರ್ಷ ಇರ್ಬೋದು, ಒಂದು 10 ವರ್ಷದ ಹುಡುಗಿ ಅನ್ಸುತ್ತೆ ನಾನು ಅಷ್ಟೇ. ನನಗೆ ಅದು ಜ್ಞಾಪನ ಐತೆ, ನನಗೆ ಫೋಟೋಶೂಟ್ ಮಾಡಿಸಿದ್ದು ನನಗೆ ಜ್ಞಾಪನ ಐತೆ. ಎಲ್ಲ ಚೆನ್ನಾಗಿ ರೆಡಿಯಾಗಿ ನಾನು ನಮ್ಮಪ್ಪ ನಮ್ಮಮ್ಮ ಹೋಗಿದ್ದು ಅದು ಜ್ಞಾಪನ ಆಯ್ತಿಲ್ಲ ನನಗೆ. ನೋಡಿ ನಮ್ಮ ಮನೆ, ದೇವ್ರ ಮನೆ ಇಲ್ಲೇ ಹಾಲಲ್ಲೇ ನಮ್ಮ ಮನೆ, ದೇವ್ರ ಮನೆ. ಇದು ಹಾಲ್ ಫುಲ್ ಹಾಲು. ಇದು ವಾಷಿಂಗ್ ಮಿಷಿನ್ ಇದೆ. ಇಲ್ಲೊಂದು ಫ್ರಿಜ್ ಇದೆ. ನೆಕ್ಸ್ಟ್ ನಾನು ಇದ್ದಾಗ ವಾಷಿಂಗ್ ಮಿಷಿನ್ ಇರಲಿಲ್ಲ. ಆವಾಗ ಬಟ್ಟೆ ಒಗಿಬೇಕು ಅಂತಲೇ ನಾನೇ ಅಳ್ತಿದ್ದೆ ಬಟ್ಟೆ ಒಗಿಬೇಕು ಅಂತ. ಇವಾಗ ನಾನು ಹೋದ್ಮೇಲೆ ವಾಷಿಂಗ್ ಮಿಷಿನ್ ನಾನು ಇದ್ದಿದ್ರೆ ನಾನು ಇಷ್ಟು ಬಟ್ಟೆ ಒಗಿತಿದ್ದೆ ಅವಾಗ. ಬಿಸಿ ಆಮ್ಲೆಟು ಈ ಬಿಸಿಲಲ್ಲಿ, ಬಿಸಿ ಆಮ್ಲೆಟ್. ಪಲಾವ್ ಇದೆ ಸ್ವಲ್ಪ, ಅದನ್ನೇ ತಿನ್ಕೋತೀವಿ, ಸಾಕಾಗ. ನೋಡಿ ಇದು ಲೇಸರ್ ಲೈಟು ಸಿಕ್ಕಿದೆ ಒಂದು ನನಗೆ ಇವಾಗ ಆಟ ಆಡೋಕ್ಕೆ ತಗೊಂಡಿರೋದು. ಇವಾಗ ಇದು ಆಟ ಆಡೋಕ್ಕೆ ಚೆನ್ನಾಗೈತಿದ್ದು ಒಂಥರ. ಹೆಂಗೆ ಚೇಂಜ್ ಆಗುತ್ತೆ ನೋಡಿ ಇವಾಗ ಇದು. ಇವಾಗ ಅಷ್ಟು ಸೊ ಇವಾಗ ಬಂದು ನೋಡಿದ್ರೆ ಸರ್ಪ್ರೈಸ್ ಹೆಂಗೆ ಮಾಡಿದ್ವಿ ನಮಗೆ ಅಂತ. ಇವಾಗ ಈವ್ನಿಂಗ್ ಆಗಿದೆ ಎಲ್ಲ. ಇವಾಗ ಮೂವಿಗೆ ಹೋಗೋಣ, ರಿಲೀಸ್ ಆಗಿದೆಯಲ್ಲ KD ಮೂವಿ ರಿಲೀಸ್ ಆಗಿದೆಯಲ್ಲ, ಸೊ ಅದಕ್ಕೆ ಹೋಗೋಣ ಇವಾಗ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗ್ತದೆ. ಇವಾಗ ಎಲ್ಲ ರೆಡಿಯಾಗಿ ನಾನು, ನಮ್ಮಪ್ಪ, ನಮ್ಮಮ್ಮ ಮತ್ತು ನಮ್ಮ ಯಜಮಾನ್ರು 4 ಜನನೂ ಹೋಗ್ತಾಯಿದ್ದೀವಿ ಮೂವಿಗೆ. ಬುಕ್ ಮಾಡಿದ್ದೀನಿ. ಸೊ ಅದಕ್ಕೆ ಹೋಗೋಣ ಬನ್ನಿ, ಜೊತೆ ಮೂವಿ ನೋಡೋಣ. ನಮ್ಮಪ್ಪನೂ ಬಂದರು, ಎಲ್ಲ ಹೋಗಿದ್ರು. ಇವಾಗ ಅವ್ರನ್ನ ರೆಡಿ ಮಾಡಿ ಕುಣಿಸಿದ್ದೀವಿ. ನಮ್ಮ ಅಪ್ಪನ ತೋರ್ಸಕ್ಕೆ ನಾಚಿಕೆ ನನಗೆ. ನಮ್ಮ ಮನೆ ನೋಡಿ ಹಿಂಗಿದೆ. ನಮ್ಮದು ಬಾಡಿಗೆ ಮನೆ, ಬಟ್ ಆದರೆ ನಮ್ಮ ಮನೆಯೇ ಅಲ್ವಾ. ಯಾರೋ ಮೊಟ್ಟೆ ಹೊಡ್ಬಿಟ್ಟವ್ರೆ. ಕೂತ್ಕೊಳ್ಳಮ್ಮ. ನೋಡ್ರಿ ನಾನು ಕುಣಿಸ್ತಾ ಇದ್ದೀನಿ. ಅಲ್ಲ ಕೂತ್ಕೊಳ್ಳಪ್ಪ. ನಮ್ಮವರು ಕಾರ್ ಹತ್ತುತ್ತಾ ಇದ್ದಾರೆ ಇವಾಗ. ಲಾಕ್ ತೆಗಿ ಅಮ್ಮ. ನಾನು ತೆಗಿತೀನಿ, ನೀನು ಕೂತ್ಕೋ. ಇಲ್ಲ ನಾನು ತೆಗಿತೀನಿ, ನೀನು ಕೂತ್ಕೊ. ಹಾಂ
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ ನೀನು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ನೋಡಿದ್ರಲ್ಲ ಏನೇನೆಲ್ಲ ಆಯಿತು ಅಂತ. ಇದು ಡೇ 2, ಸೆಕೆಂಡ್ನೇ ದಿನ. ಇವಾಗ ಬೆಳಗ್ಗೆ ಬೇಗ ಏನಿಲ್ಲ, ಲೇಟಾಗಿ ಎದ್ಬಿಟ್ಟು ಚಪಾತಿ ಮಾಡಿದ್ದೆ. ಚಪಾತಿ ಮತ್ತು ಪನ್ನೀರ್ ಬಟರ್ ಮಸಾಲ. ಸೊ ಅದನ್ನು ತಿಂತಾಯಿದ್ದೀವಿ. ಸೊ ಗೈಸ್, ಇವಾಗ ನಾವು ಒಂದು ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ಅಬ್ಬಿಗ್ರೂಟಕ್ಕೆ. ಸೊ ಅದಕ್ಕೆ ಇವಾಗ ಅಬ್ಬಿಗ್ರೂಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಯಜಮಾನ್ರು ಮತ್ತು ನಮ್ಮಮ್ಮ. ಅಮ್ಮ ತೋರ್ಸಮ್ಮ ನಿಮ್ಮ ಅಕ್ಕನ. ನಮ್ಮಮ್ಮ ಇದ್ದಾರೆ. ನೆನ್ನೆ ಸರ್ಪ್ರೈಸ್ ಮಾಡೋಣಲ್ಲ, ಹೆಂಗಿತ್ತು ಸರ್ಪ್ರೈಸ್? ನೆನ್ನೆ ಸರ್ಪ್ರೈಸು ಹೆಂಗಿತ್ತು ಅಂದೆ. ಚೆನ್ನಾಗಿತ್ತು. ಮೂವಿಗೆ ಹೋಗಿದ್ವಲ್ಲ, ಚೆನ್ನಾಗಿತ್ತ ಮೂವಿಗೆ ಹೋಗಿದ್ವಿ ನಿನ್ನೆ. KD ಮೂವಿ, ಹೊಸ ಮೂವಿ ರಿಲೀಸ್ ಆಗಿತ್ತಲ್ಲ. ಸೊ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮೂವಿಗೆ ಹೋಗಿ ಅಲ್ಲೇ ನೈಟು ಮೂವಿ ನೋಡ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಬೆಳಗ್ಗೆನೋ ಇನ್ನೇನೋ ತಿಂಡಿ ಮಾಡಿ ಇವಾಗ ಹೊರಟಿದ್ದೀವಿ ಮಧ್ಯಾಹ್ನ ಬಿಗ್ರೂಟಕ್ಕೆ. ಸೊ ಬನ್ನಿ, ಬಿಗ್ರೂಟದಲ್ಲಿ ಊಟ ಮಾಡಿಕೊಂಡು ಭರ್ಜರಿ ಊಟ ಮಾಡ್ಕೊಂಬರೋಣ. ಬಿಗ್ರೂಟದಲ್ಲಿ ನಾನು ಮೆಹಂದಿ ಹಾಕ್ಕೊಂಡಿದ್ದೀನಿ ಕೈಗೆ. ಎಷ್ಟು ಚೆನ್ನಾಗೈತಲ್ಲ ಇದು ತೆಂಗಿನದು ಅಡಿಕೆ ಮರ. ಹಾಕ್ಸ್ಕೊಂಡು ಅದಕ್ಕೆ ನಾನು ಹಂಗೆ ಮಾಡಲ್ಲ. ಇದು ನಿಮ್ಮೂರ್ ದೇವ್ರು ಜಗಮ್ಮ. ಈಗ ನಾನು ಬಂದೆ, ನೀನು ಒಳಗೆ ಕರೆದೆ, ಅಲ್ಲಿ ಡೆಗೆ ಬಾ. ಎತ್ತೇನಹಳ್ಳಿ ಅಮ್ಮ ದೇವರು ಬಂದಿದೆ, ಅವರು ಅದು ಹೋಗ್ತಾ ಇದೆ ಇವಾಗ ದೇವರಿಗೆ. ಸೊ ಒಳ್ಳೆ ಭರ್ಜರಿ ಊಟ ಮಾಡಿಕೊಂಡು ಎತ್ತೇನಹಳ್ಳಿ ಅಮ್ಮ ಬಂದಿದ್ರು. ಸೊ ಅವ್ರ ದರ್ಶನ ಮಾಡಿಕೊಂಡು ಭೈರವ ಮತ್ತೆ ಇನ್ನೊಂದು ನಮ್ಮೂರ್ ದೇವರು ಜಗಮ್ಮ, ಮೂರು ದೇವರು ಕರೆಸಿದ್ರು. ಕಡಲೆಕಾಯಿ ತಿಂತಾಯಿದ್ವಿ. ಸೊ ಆಲ್ರೆಡಿ ಅವಾಗಲೇ ಬಂದ್ವಿ ನಾವು, ಒಂದು 6 o'clock ಅಷ್ಟರಲ್ಲೇ ಬಂದು ಮನೆಗೆ. ಇವಾಗ ಕಡಲೆಕಾಯಿ ಬೇಯಿಸಿದ್ದು. ಸೊ ಅದಕ್ಕೆ ಕಡಲೆಕಾಯಿ ತಿಂತಾ ಇದ್ದೀವಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಅಡ್ಜಸ್ಟ್ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಬರ್ಬೋದು. ಇವಾಗ ಕಡಲೆಕಾಯಿ ತಿಂತಾ ಇದ್ದೀವಿ. ಇವರು ರೀಲ್ಸ್ ನೋಡ್ತಿದ್ದಾರೆ ನಮ್ಮ ಮನೆಯವರು. ಮಟನ್ ಊಟ ಹೆಂಗಿತ್ತು? ಮಟನ್ ಊಟ ಬೀಗುತ್ತಾ ನಮ್ಮೂರಲ್ಲಿ? ಹೆಂಗಿತ್ತು? ಭರ್ಜರಿ ಊಟ. ಬೈ ಬೈ ಬೈ. ಓಡ್ಪತ್ಯಾ ಟಾಟಾ. ಸೊ ಗಾಯ್ಸ್, 3 ದಿವಸ ಹಿಂಗೆ ಹೋಯ್ತು ತುಮಕೂರಲ್ಲಿ ಅಂತ ಗೊತ್ತೇ ಆಗಲಿಲ್ಲ. ಹಿಂಗೆ ಹೋಗಿ ಹಿಂಗೆ ಬರ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತೈತೆ. ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಲ್ಲ ಅಂತ ಬೇಜಾರಾಗ್ತೈತೆ. ನಾನು ಅದಕ್ಕೆ ಬೇಜಾರಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ತಿರ್ಗಾ
ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ. ಸೊ ಅದಕ್ಕೆ ಇವಾಗ ಬೇಜಾರಾಗ್ತಾ ಇತ್ತು. ಚೆನ್ನಾಗಿತ್ತು ಒಂಥರ ತುಮಕೂರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಅಪ್ಪ ಅಮ್ಮನ ಜೊತೆ. ಬಟ್ ಬೇಗ ಹೊಂಟೋಯ್ತು ಅಂತ ಫೀಲ್ ಆಗ್ತೈತೆ ಅಷ್ಟೇ, ಇನ್ನೇನಿಲ್ಲ. ಮತ್ತು ಏನು ಹೇಳೋದು, ಅಷ್ಟೇ ಅನಿಸುತ್ತೆ. ಸರಿ, ಓಕೆ, ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ. ನಿಮಗೇನಾದರೂ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್ ಬಾಯ್.